ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSC MTS ಅಪ್ಲಿಕೇಶನ್ ಡೇಟು ಇವತ್ತು ಕ್ಲೋಸ್ ಆಗಿದೆ. ಅದಕ್ಕಾಗಿ ಇವತ್ತಿನಿಂದ ನಾನು SSC MTS ಮೇಲೆ ಕ್ಲಾಸ್ಗಳನ್ನು ಮಾಡಿ ಹಾಕ್ತಾ ಹೋಗ್ತೇನೆ. ಅದರಲ್ಲಿ ಇದು ಮೊದಲನೆಯ ವಿಡಿಯೋ. ಈ ವಿಡಿಯೋದಲ್ಲಿ 70 ದಿನ ಅಂದರೆ ಸರಿಸುಮಾರು ಒಂದು 70 ದಿನ ಉಳಿದಿದೆ ಇನ್ನು ಎಕ್ಸಾಮ್ಗೆ. ಆ 70 ದಿನದಲ್ಲಿ ನಾವು ಯಾವ ಥರ ಪ್ರಿಪೇರ್ ಆಗೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಈ ವಿಡಿಯೋದಲ್ಲಿ ನಾನು ಏನೇನೆಲ್ಲ ತಿಳಿಸ್ಕೊಡ್ತೀನಿ ಅಂದರೆ 70 ದಿನದಲ್ಲಿ ನಾವು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಾದರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು ಮತ್ತು ಏನನ್ನು ಓದ್ಕೋಬೇಕು, ಯಾವುದಕ್ಕೆ ಅಂದರೆ ಯಾವ ಸಬ್ಜೆಕ್ಟಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಟೈಮ್ನ ಹೇಗೆ ಕವರ್ ಮಾಡ್ಕೋಬೇಕು, ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದು ಫಸ್ಟ್ ಟೈಮ್ SSC MTS ಯಾರು ಬರಿತಾ ಇದ್ದೀರ ನೋಡಿ ಅವರಿಗಾಗಿ. ಫಸ್ಟ್ಗೆ ನೋಟಿಫಿಕೇಷನ್ ರಿಲೀಸ್ ಆಗಿದ್ದು ಯಾವಾಗ ಅಂದರೆ ಜೂನ್ 27ಕ್ಕೆ ನೋಟಿಫಿಕೇಷನ್ ರಿಲೀಸ್ ಆಗಿತ್ತು. ಇನ್ನು ಆಗಸ್ಟ್ 3ರವರೆಗೆ ಅಂದರೆ ನಿನ್ನೆಯವರೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಮಗೆ ಚಾನ್ಸ್ನ ಕೊಟ್ಟಿದ್ದರು. ಅದು ಕ್ಲೋಸ್ ಆಗಿದೆ. ಇವತ್ತು ಆನ್ಲೈನ್ ಪೇಮೆಂಟ್, ನೀವೇನಾದರೂ ಇನ್ನೂ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಿಲ್ಲ ಅಂದರೆ ಇವತ್ತು ಲಾಸ್ಟ್ ಡೇಟ್ ಇದೆ. ಅಂದರೆ ಆಗಸ್ಟ್ 4 ಲಾಸ್ಟ್ ಡೇಟ್ ಇದೆ. ಇವತ್ತು ನೀವು ಪೇಮೆಂಟ್ನ ಮಾಡಬಹುದು. ನಂತರ ಎಕ್ಸಾಮ್ ಡೇಟ್ ಯಾವಾಗ ಅಂದರೆ ಅಕ್ಟೋಬರ್ ಒಳಗಡೆ, ನವಂಬರ್ ಇವು 2 ತಿಂಗಳ ಒಳಗಡೆ ಫಿಕ್ಸ್ ನಿಮ್ಮದು ಎಕ್ಸಾಮ್ ನಡೆಯುತ್ತೆ. SSC ಅವ್ರದ್ದು ಯಾವಾಗ ಹೇಳಿರ್ತಾರೆ ನೋಡಿ ಅವಾಗ ಎಕ್ಸಾಮ್ ಎಕ್ಸಾಕ್ಟಾಗಿ ಕಂಡಕ್ಟ್ ಮಾಡ್ತಾರೆ. ಅದಕ್ಕಾಗಿ ನಿಮಗೆ ಉಳಿದಿರೋದು ಕೇವಲ 70 ದಿನಗಳು ಮಾತ್ರ. ಇನ್ನು ಎಕ್ಸಾಮ್ ಡೇಟ್ನ ನೋಡಿದ್ರಿ ಅಂದರೆ 70 ದಿನಗಳು ಉಳಿದಿದ್ದೇವೆ. ಎಕ್ಸಾಕ್ಟಾಗಿ ಡೇಟ್ ಕೊಟ್ಟಿಲ್ಲ ಅವರು. ಅಕ್ಟೋಬರ್ ಒಳಗಡೆ ಅಥವಾ ನವಂಬರ್ ಒಳಗಡೆ ಅಂತ ಹೇಳಿದ್ದಾರೆ. ಆವಾಗ ಫಿಕ್ಸ್ ನಡೆಯುತ್ತೆ. ಇನ್ನು ಎಕ್ಸಾಮ್ ಪ್ಯಾಟರ್ನ್, ಎರಡನೇದೇನು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ ಅದನ್ನು ನೋಡ್ಕೋಬೇಕು. ಅಪ್ಲಿಕೇಶನ್ ಹಾಕಿರ್ತೀರ, ಬಟ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ ಅಂತ ನೋಡಿರಲ್ಲ ನೀವು. ಅದಕ್ಕಾಗಿ ನೋಡ್ತಾ ಇದ್ದೀರ, ಇದರಲ್ಲಿ ಸೆಷನ್ 1 ಮತ್ತು ಸೆಷನ್ 2 ಅಂತ ಇರುತ್ತೆ. 2 ಪೇಪರ್ಗಳು ಅಂದರೆ 2 ಪೇಪರ್ಗಳಂದರೆ ಬೇರೆ ಬೇರೆ ಅಲ್ಲ, ಒಂದೇ ಪೇಪರ್ ಇರುತ್ತೆ. ಅಂದರೆ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗ್ತೀರಾ, ಕಂಪ್ಯೂಟರ್ ಮುಂದ್ಗಡೆ ಹೋಗಿ ಕುಂದಿರ್ತೀರ ನೋಡಿ, ಅಲ್ಲಿಂದ ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೀವೇನು ಈ ಫಸ್ಟ್ ಸೆಷನ್ ಮುಗಿದ ಮೇಲೆ ಹೊರಗಡೆ ಬರೋದಿಲ್ಲ, ಏನಿಲ್ಲ, ಜಸ್ಟ್ ಅಲ್ಲೇ ಕುಂದಿರಬೇಕು. ಕೂತ್ಕೊಂಡು ನೀವು ಫಸ್ಟ್ ಸೆಷನ್ನು 45 ನಿಮಿಷ ಇರುತ್ತೆ. ಆ 45 ನಿಮಿಷ ಮುಗಿದ ತಕ್ಷಣವೇ ಸೆಷನ್ 2 ಸ್ಟಾರ್ಟ್ ಆಗುತ್ತೆ. ಸೆಷನ್ 1ದಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂದರೆ ನ್ಯೂಮೆರಿಕಲ್ ಮ್ಯಾಥಮೆಟಿಕಲ್ ಎಬಿಲಿಟಿ, ಅಂದರೆ ಇದನ್ನೆಲ್ಲ ನೋಡೋದು ಬೇಡ, ಜಸ್ಟ್ ಮ್ಯಾಥ್ಸ್ ಕ್ವಶನ್ಸ್ಗಳು ಕೇಳ್ತಾರೆ. ಮ್ಯಾಥ್ಸ್ ಕ್ವಶನ್ಸ್ಗಳು ಎಷ್ಟು 20 ಮ್ಯಾಥ್ಸ್ ಕ್ವಶನ್ಸ್ಗಳು ಇರ್ತವೆ. ಇನ್ನು 60 ಮಾರ್ಕ್ಸ್ಗೆ 20 ಕ್ವಶನ್ಸ್ಗಳಿಗೆ 60 ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ಸ್ಗೆ ನಮಗೆ 3 ಮಾರ್ಕ್ಸ್ ಕೊಡ್ತಾರೆ ಈ ಥರ. ಇನ್ನು ರೀಸನಿಂಗ್ ಎಬಿಲಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು. ರೀಸನಿಂಗ್ ಮೆಂಟಲ್ ಎಬಿಲಿಟಿ ಅಂದರೆ ಪೂರ್ತಿಯಾಗಿ ಈಸಿ ಇರ್ತವೆ. ಇದರ ಮೇಲೆ ನಾನು ಪ್ರತಿಯೊಂದು ಚಾಪ್ಟರ್ ಮೇಲೆ ನಿಮಗೆ ಒಂದೇ ವಿಡಿಯೋದಲ್ಲಿ ಒಂದು ಚಾಪ್ಟರ್ ಕ್ಲೋಸ್ ಮಾಡಿ ಅಂದರೆ ಅರ್ಥ ಆಗೋ ಥರ ನಾನು ಹೇಳಿಕೊಡ್ತೇನೆ. ನಂತರ ಇದು ಸಹ 20 ಕ್ವಶನ್ಸ್ಗಳು 60 ಮಾರ್ಕ್ಸಿಗಿರುತ್ತೆ. ಅಂದರೆ ನಿಮಗೆ ಟೋಟಲ್ ಆಗಿ ಸೆಷನ್ 1 120 ಮಾರ್ಕ್ಸ್ಗೆ ಇರುತ್ತೆ. ಎಷ್ಟು ನಿಮಿಷ ಟೈಮು? 45 ನಿಮಿಷ ಟೈಮು. 45 ನಿಮಿಷದಲ್ಲಿ 40 ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿ ಬರಬೇಕು. ಒಟ್ಟು 40 ಕ್ವಶನ್ಸ್ಗಳು 120 ಮಾರ್ಕ್ಸ್ಗೆ 45 ನಿಮಿಷ, ಅಂದರೆ ಒಂದು ಕ್ವಶನ್ಸ್ಗೆ 1 ನಿಮಿಷ ಅಂತ ಇಟ್ಕೋಬಹುದು. ಇನ್ನು ಸೆಷನ್ 2 ಬರುತ್ತೆ. ಅದರಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂದರೆ ಜನರಲ್ ಅವೇರ್ನೆಸ್ ಅಂದರೆ GK ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಷ್ಟು ಕ್ವಶನ್ಸ್ಗಳು? 25 GK ಕ್ವಶನ್ಸ್ಗಳು 75 ಮಾರ್ಕ್ಸ್ಗೆ. ಇನ್ನು ಇಂಗ್ಲೀಷ್ ಎಷ್ಟು ಮಾರ್ಕ್ಸ್ಗೆ? 25 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಷ್ಟು ಮಾರ್ಕ್ಸ್ಗೆ? 75 ಮಾರ್ಕ್ಸ್ಗೆ. ಒಟ್ಟು 50 ಕ್ವಶನ್ಸ್ಗಳಿರ್ತವೆ. ಸೆಷನ್ 2ದಲ್ಲಿ 50 ಕ್ವಶನ್ಸ್ಗಳಿರ್ತವೆ 150 ಮಾರ್ಕ್ಸ್ಗೆ. ಒಟ್ಟು ಎಷ್ಟು? 150 ಮಾರ್ಕ್ಸ್ಗೆ ನಿಮ್ಮದು ಸೆಷನ್ 2 ಇರುತ್ತೆ. ಹೌದಾ? ಇದಕ್ಕೆ ಟೈಮ್ ಎಷ್ಟು ಕೊಟ್ಟಿರ್ತಾರೆ? ಒಟ್ಟು 45 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಇದಕ್ಕೂ 45 ನಿಮಿಷ, ಇದಕ್ಕೂ 45 ನಿಮಿಷ. ಮೇಲ್ಗಡೆ ಏನಿರುತ್ತೆ 45 ನಿಮಿಷದಲ್ಲಿ 40 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಆದರೆ ಸೆಷನ್ 2ದಲ್ಲಿ 45 ನಿಮಿಷದಲ್ಲಿ 50 ಕ್ವಶನ್ಸ್ಗಳಿಗೆ ನಾವು ಆನ್ಸರ್ನ ಮಾಡಬೇಕು.
ಮತ್ತು ಎಕ್ಸಾಮ್ ಯಾವ ಥರ ನಡೆಯುತ್ತೆ ಅಂದರೆ ಎಕ್ಸಾಮು ಕಂಪ್ಯೂಟರ್ನಲ್ಲಿ ನಡೆಯುತ್ತೆ. ಈ ಸೆಷನ್ 1 ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಸ್ಟಾರ್ಟ್ ಆದಾಗ ನಾವು ಸೆಷನ್ 2 ಆನ್ಸರ್ನ ಮಾಡೋಕ್ಕೆ ಬರಲ್ಲ. ಅಂದರೆ ನಾವು ಈಗ ಸೆಷನ್ 1ನಲ್ಲಿ ಮೆಂಟಲ್ ಎಬಿಲಿಟಿ ಬಿಡಿಸ್ತಾ ಇರ್ತೀವಿ. ಆವಾಗ ನಾವು ಡೈರೆಕ್ಟಾಗಿ GK ಕ್ವಶನ್ಸ್ಗಳನ್ನು ಅಥವಾ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಬೇಕು ಅಂದರೆ ಬರಲ್ಲ. ಪೂರ್ತಿಯಾಗಿ ಸೆಷನ್ 1 45 ನಿಮಿಷ ಮುಗಿದಿಂದ GK ಮತ್ತು ಇಂಗ್ಲೀಷ್ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋಕ್ಕೆ ಬರುತ್ತೆ. ಎಕ್ಸಾಮ್ ಪ್ಯಾಟರ್ನ ನೋಡಿದ್ರಿ, ಯಾವ ಥರ ಎಕ್ಸಾಮ್ ನಡೆಯುತ್ತೆ ಎಂಬುದನ್ನು ನೋಡಿದ್ರಿ. ಈಗ ಇವು ಎರಡರಲ್ಲಿ ಅಂದರೆ ಸೆಷನ್ 1 ಮತ್ತು ಸೆಷನ್ 2ದಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು, ಅಂದರೆ ಇದರಲ್ಲಿ ಯಾವುದು ಹೆಚ್ಚು ಇಂಪಾರ್ಟೆಂಟ್ ಎಂಬುದನ್ನು ನೋಡ್ತಾ ಹೋಗೋಣ. ಫಸ್ಟ್ಗೆ ಈ ಸೆಷನ್ 1 ಇರುತ್ತೆ ನೋಡಿ. ಈ ಸೆಷನ್ 1ಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಅಂದರೆ ನೀವು ಯಾವುದೇ ತಪ್ಪಾದ ಕ್ವಶನ್ಸ್ಗೆ ಆನ್ಸರ್ ಮಾಡಿದರೂ ಸಹ, ತಪ್ಪಾಗಿ ಆನ್ಸರ್ ಮಾಡಿದರೂ ಸಹ ನಿಮ್ಮದು ಮಾರ್ಕ್ಸು ಕಟ್ ಆಗಲ್ಲ, ನೆಗೆಟಿವ್ ಮಾರ್ಕ್ ಇರಲ್ಲ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ 40ಕ್ಕೆ 40 ಈ ಮೆಥ್ಸು ಮತ್ತು ಮೆಂಟಲ್ ಎಬಿಲಿಟಿ 40 ಕ್ವಶನ್ಸ್ಗಳು ಬರ್ತವೆ ನೋಡಿ. ಆ 40ಕ್ಕೆ 40 ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿ ಬರಬೇಕು. ಯಾವುದು ತಪ್ಪಾದರೂ ಆಗಲಿ ಸರಿಯಾದರೂ ಆಗಲಿ ನೀವು 40ಕ್ಕೆ 40 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಬರಬೇಕು. ಇನ್ನು ಸೆಷನ್ 2 ಅಂದರೆ GK ಮತ್ತು ಇಂಗ್ಲೀಷ್ ಒಟ್ಟು ಎಷ್ಟು 50 ಕ್ವಶನ್ಸ್ಗಳು ಬರ್ತವೆ. ಆ 50 ಕ್ವಶನ್ಸ್ಗಳಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ ಒಂದು ನಿಮ್ಮದೇನಾದರೂ ಕ್ವಶನ್ನು ತಪ್ಪಾದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಸರಿಯಾದರೆ 3 ಮಾರ್ಕ್ಸ್ ಕೊಡ್ತಾರೆ, ತಪ್ಪಾದರೆ 1 ಮಾರ್ಕ್ಸ್ ತೆಗಿತಾರೆ. ಅಂದರೆ ಅದಕ್ಕಾಗಿ ಇದರಲ್ಲಿ ಇಂಪಾರ್ಟೆಂಟ್ ಯಾವುದಕ್ಕೆ ಕೊಡಬೇಕು ಅಂದರೆ ಸೆಷನ್ 1 ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಅದಕ್ಕಾಗಿ 40ಕ್ಕೆ 40 ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಿ ಬರಬೇಕು. ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಈ ಸೆಷನ್ 1 ಇದೆ ನೋಡಿ, ಆ ಸೆಷನ್ 1 ಯಾವುದು ಸ್ಕೋರಿಂಗ್ ಆ್ಯಡ್ ಆಗಲ್ಲ, ಅಂದರೆ ನಿಮ್ಮ ರ್ಯಾಂಕ್ ಲಿಸ್ಟ್ಗೆ ಆ್ಯಡ್ ಆಗಲ್ಲ. ಹೀಗಾಗಿ ನೀವೇನು ಮಾಡಿ, ಇದು ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮು. ಯಾವುದು ಸೆಷನ್ 1 ಜಸ್ಟ್ ಕ್ವಾಲಿಫೈ ಆಗೋಕ್ಕೆ ಆಟ. ಅದಕ್ಕಾಗಿ ಇದರಲ್ಲಿ ಎಷ್ಟು ಕ್ವಶನ್ಸ್ಗಳನ್ನು ಕರೆಕ್ಟ್ ಮಾಡಬೇಕು, ನೀವು 20ರಿಂದ 25 ಕ್ವಶನ್ಸ್ಗಳನ್ನು ಕರೆಕ್ಟ್ ಮಾಡಿದರೆ ಸಾಕು. ಒಟ್ಟು 40 ಕ್ವಶನ್ಸ್ಗಳಿರ್ತವೆ. ನೀವು ಅದರಲ್ಲಿ 25 ಟಾರ್ಗೆಟ್ ಇಡಬೇಕು ಅಷ್ಟೇ. 20ರಿಂದ 25 ಕ್ವಶನ್ಸ್ಗಳನ್ನು ಕರೆಕ್ಟ್ ಮಾಡಿದರೆ ಸಾಕು, ಇದರ ಪಾಸ್ ಆಗ್ತೀರಾ. ಸೆಷನ್ 1 ನೀವು ಪಾಸ್ ಆಗ್ತೀರಾ. ನೆಕ್ಸ್ಟು ಸೆಷನ್ 2ದಲ್ಲಿ 50 ಕ್ವಶನ್ಸ್ಗಳಿಗೆ ಮಿನಿಮಮ್ ಅಂದರೂ 45ರಿಂದ 47 48ರವರೆಗೆ ನಿಮ್ಮದು ಕರೆಕ್ಟ್ ಆಗಬೇಕು ಆನ್ಸರು. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಹೀಗಾಗಿ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಅಂದರೆ GK ಮತ್ತು ಇಂಗ್ಲೀಷ್ ಇವುಗಳನ್ನು ನೀವು ಜಾಸ್ತಿ ಓದ್ಕೋಬೇಕು. ಹಾಗಾದರೆ ಮೆಥ್ಸು ಮೆಂಟಲ್ ಎಬಿಲಿಟಿ ಯಾವಾಗ ಓದ್ಕೋಬೇಕಂದ್ರೆ ಡೈಲಿ 1 ಅವರ್ ಮಾತ್ರ ಅದಕ್ಕೆ ಕೊಡಬೇಕು. ಯಾಕಂದರೆ ಕೇವಲ ಇರೋದು 40 ಕ್ವಶನ್ಸ್ಗಳಿರ್ತವೆ. ಈಸಿಯಾಗಿ ದಿನ ಒಂದೊಂದು ಚಾಪ್ಟರ್ನ ನೋಡಿದರೂ ಸಹ ನೀವು ಎಕ್ಸಾಮ್ನ ಪಾಸ್ ಆಗ್ತೀರಾ. ಜಸ್ಟ್ 20ರಿಂದ 25 ಕ್ವಶನ್ಸ್ಗಳು ಕರೆಕ್ಟ್ ಆಗಬೇಕು. ಹೀಗಾಗಿ GK ಮತ್ತು ಇಂಗ್ಲೀಷ್ನ ಜಾಸ್ತಿ ನೋಡ್ಕೋಬೇಕು. ದಿನಕ್ಕೆ ಇದಕ್ಕೆ 5 ತಾಸು ನೀವೇನಾದರೂ GKಗೆ ಕೊಟ್ಟರೆ 1 ತಾಸು ಮಾತ್ರ ಮೆಥ್ಸು ಮತ್ತು ಮೆಂಟಲ್ ಎಬಿಲಿಟಿಗೆ ಕೊಡಬೇಕು. ಆ ಥರ ಓದ್ಕೋಬೇಕು. ಇನ್ನು ಎಕ್ಸಾಮ್ ಪ್ಯಾಟರ್ನ ನೋಡಿದ್ರಿ, ಯಾವುದು ಹೆಚ್ಚಿಗೆ ಓದ್ಕೋಬೇಕು ಎಂಬುದನ್ನು ನೋಡಿದ್ರಿ. ಆದರೆ ಏನೇನು ಓದ್ಕೋಬೇಕು, ಏನೇನು ಚಾಪ್ಟರ್ಗಳಿರ್ತವೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ನೋಡ್ತಾ ಇದ್ದೀರಾ ಸೆಷನ್ 1ದಲ್ಲಿ ಮೆಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಅವು ಏನೇನೆಲ್ಲ ಬರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಂಬರ್ ಸೀರೀಸ್ ಮೇಲೆ LCM HCM ಅಂದರೆ ಲಸ ಮತ್ತು ಮಸಾದ ಮೇಲೆ, ಹಾಗೆ ಬಾಡ್ಮಾಸ್ ನಿಯಮದ ಮೇಲೆ, ಪರ್ಸಂಟೇಜ್ ಮೇಲೆ, ಹಾಗೆ ಯಾವುದು ರೇಷಿಯೋ ಅನುಪಾತ ಮತ್ತು ಸಮಾನುಪಾತದ ಮೇಲೆ, ಇನ್ನು ವರ್ಕ್ ಆ್ಯಂಡ್ ಟೈಮು ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗೆ ಯಾವುದು ಆ್ಯಾವರೇಜ್ಗಳ ಮೇಲೆ, ಸಿಂಪಲ್ ಇಂಟ್ರೆಸ್ಟು ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಲಾಭ ಮತ್ತು ನಷ್ಟದ ಮೇಲೆ, ಡಿಸ್ಕೌಂಟ್ ಮೇಲೆ, ಹಾಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂದರೆ ದೂರ ಮತ್ತು ಸಮಯದ ಮೇಲೆ, ಹಾಗೆ ಲೈನ್ ಮತ್ತು ಆ್ಯಂಗಲ್ಸು, ಗ್ರಾಫು, ಡಾಟಾಸು ಈ ಥರ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇನ್ನು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಇದ್ರ ಮೇಲೂ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗೆ ಇದು ಮೆಥ್ಸ್ ಆಯಿತು. ಇನ್ನು ಮೆಂಟಲ್ ಎಬಿಲಿಟಿಯನ್ನು ನೋಡೋದಾದರೆ ನಂಬರ್ ಸೀರೀಸ್ ಮೇಲೆ, ಕೋಡಿಂಗ್ ಡಿ ಕೋಡಿಂಗ್ ಮೇಲೆ, ಹಾಗೆ ಅನಾಲಜಿ
ಫಾಲೋಯಿಂಗ್ ದ ಡೈರೆಕ್ಷನ್ಸ್ ಅಂದರೆ ದಿಕ್ಕುಗಳ ಮೇಲೆ ಕೇಳ್ತಾರೆ, ಜಂಬ್ಲಿಂಗ್ ಮೇಲೆ ಕೇಳ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅನಾಲಿಸಿಸ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇನ್ನು ನಾನ್ ವರ್ಬಲ್ ರೀಸನಿಂಗ್ ಬೇಸ್ ಮೇಲೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಏನು ಪೇಪರ್ ಫೋಲ್ಡಿಂಗು ಅಂದರೆ ಒಂದು ಪೇಪರ್ನ ಮಡಚಿದಾಗ ಅದಕ್ಕೆ ಹೋಲ್ ಹಾಕಿದರೆ ಎಷ್ಟು ಹೋಲ್ ಆಗುತ್ತೆ, ಈ ಥರ ಕ್ವಶನ್ಸ್ಗಳು ಇರ್ತವೆ ಈಸಿಯಾಗಿ. ಅವುಗಳನ್ನು ನಾನು ಒಂದೊಂದೇ ಚಾಪ್ಟರ್ಗಳನ್ನು ಏನೋ ಕ್ವಶನ್ಸ್ಗಳನ್ನು ನಿಮಗೆ ತೋರಿಸಿ ನಿಮಗೆ ಕ್ಲಾಸ್ಗಳನ್ನು ಮಾಡಿ ಹಾಕ್ತೇನೆ. ನಂತರ ಯಾವುದು ಮಿರರ್ ಇಮೇಜು, ವಾಟರ್ ಇಮೇಜು ಅಂದರೆ ಕನ್ನಡಿಯ ಪ್ರತಿಬಿಂಬ, ನೀರಿನ ಪ್ರತಿಬಿಂಬ, ಈ ಥರ ಕ್ಯಾಲೆಂಡರ್ ಮೇಲೆ, ಏಜ್ ಮೇಲೆ, ಹಾಗೆ ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನಮ್ಮದು ಇಂಪಾರ್ಟೆಂಟ್ ಅಂದರೆ ಇಂಗ್ಲೀಷು ಮತ್ತು GK. ಇಂಪಾರ್ಟೆಂಟ್ ಯಾವುದು GK ಮತ್ತು ಇಂಗ್ಲೀಷು. ಇವು ಎರಡನ್ನು ನಾವು ಪೂರ್ತಿಯಾಗಿ ನೋಡ್ಕೋಬೇಕು. ಅದರಲ್ಲಿ ಇಂಗ್ಲೀಷ್ನಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂದರೆ ಸ್ಪಾಟಿಂಗ್ ದ ಎರರ್ ಅಂದರೆ ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ, ಅದರಲ್ಲಿ ಏನು ಮಿಸ್ಟೇಕ್ ಆಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಎಂಬುದನ್ನು ನಾವು ನೋಡಬೇಕು. ಇನ್ನು ಎರಡನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ. ಅಲ್ಲಿ ಪ್ರಿಪೊಸಿಷನ್ಸ್ ಮೇಲೆ ಅಥವಾ ಆರ್ಟಿಕಲ್ಸ್ ಮೇಲೆ ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸಿನೋನಮ್ಸ್ ಮತ್ತು ಆ್ಯಂಟೋನಮ್ಸ್ಗಳ ಮೇಲೆ ಅಂದರೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳ ಮೇಲೆ. ಇನ್ನು ಸ್ಪೆಲ್ಲಿಂಗು, ಡಿಟೆಕ್ಟಿಂಗ್ ಮಿಸ್ಸ್ಪೆಲ್ಡ್ ವರ್ಡ್ ಅಂದರೆ ಒಂದು ಪದ ಕೊಟ್ಟಿರ್ತಾರೆ, ಆ ಪದ ತಪ್ಪಾಗಿರುತ್ತೆ ಅಂದರೆ ಸ್ಪೆಲ್ಲಿಂಗು ತಪ್ಪಾಗಿರುತ್ತೆ ಆ ಥರ. ಇನ್ನು ಐಡಮ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ನುಡಿಗಟ್ಟುಗಳ ಮೇಲೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ಗಳ ಮೇಲೆ ಕೇಳ್ತಾರೆ. ಇನ್ನು ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸ್ ಅಂದರೆ ಇದು ಟೆನ್ಸ್ಗಳ ಮೇಲೆ ಇರುತ್ತೆ. ನೀವು 12 ಟೆನ್ಸ್ಗಳನ್ನು ಕರೆಕ್ಟಾಗಿ ಕಲಿತು ಅದನ್ನು ಉಪಯೋಗಿಸೋಕೆ ಬಂದರೆ ಮಾತ್ರ ಇದು ಬರುತ್ತೆ. ಇನ್ನು ಕಾಂಪ್ರಹೆನ್ಷನ್ ಪ್ಯಾಸೇಜ್ ಅಂದರೆ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ನ ಓದಿಕೊಂಡು ಅದರ ಆನ್ಸರ್ ಮಾಡಬೇಕು. ಈ ಥರ ಇಂಗ್ಲೀಷ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದ್ರ ಮೇಲೆ ನಾನು ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ ಆಲ್ರೆಡಿ. ಕ್ಲಾಸ್ ಬೇಕಾದರೆ ಕ್ಲಾಸ್ ಮಾಡಿ ಅಂತ ಕಮೆಂಟ್ ಮಾಡಿ, ಇಂಗ್ಲೀಷ್ ಕ್ಲಾಸ್ ಮಾಡಿ ಅಂತ. ಇನ್ನು GK ನೋಡೋಣ. ಇನ್ನು ಕೊನೆಯದಾಗಿ GK ಸಿಲೆಬಸ್ ಏನಿದೆ, ಹಿಸ್ಟರಿ, ಜಿಯೋಗ್ರಫಿ, ಕಲ್ಚರ್ ಅಂದರೆ ಸಂಸ್ಕೃತಿಗಳ ಮೇಲೆ, ಭಾರತದ ಸಂವಿಧಾನ, ಸ್ಪೋರ್ಟ್ಸ್ ಬಗ್ಗೆ, ಕರೆಂಟ್ ಅಫೇರೆನ್ಸ್, ಎಕನಾಮಿಕ್ಸ್ ಇದನ್ನೆಲ್ಲ ಕೇಳ್ತಾರೆ. ಆದರೆ ಇದನ್ನು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕೇಳಲ್ಲ, ಭಾರತಕ್ಕೆ ಸಂಬಂಧಿಸಿದ್ದು. ಈಗ ಯಾರೋ ಇತಿಹಾಸ ಹಿಸ್ಟ್ರಿ ಅಂತ ಹೇಳಿದೆ ನಾನು, ಅದಕ್ಕೆ ಒಂದಿಷ್ಟು ಜನ ಹುಡುಗರು ಏನು ಮಾಡ್ತಾರೆ ನೋಡಿ, ಫಸ್ಟ್ ಟೈಮ್ ಇದ್ದವರು ಕರ್ನಾಟಕದ ಇತಿಹಾಸವನ್ನು ಓದ್ತಾಕೊಳ್ತಾರೆ. ಆದರೆ ಕರ್ನಾಟಕದ ಇತಿಹಾಸ ಬರಲ್ಲ, ಕರ್ನಾಟಕದ ಭೂಗೋಳಶಾಸ್ತ್ರ ಬರಲ್ಲ. ಯಾವುದೋ ಒಂದು ಕ್ವಶನ್ ಬರ್ಬೋದು, ಆದರೆ ನೀವು ಓದೋದು ಭಾರತದ ಇತಿಹಾಸವನ್ನು ಓದಬೇಕು, ಭಾರತದ ಭೂಗೋಳಶಾಸ್ತ್ರ, ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ ಈ ಥರ ಓದಬೇಕು. ಇನ್ನು 70 ದಿನದಲ್ಲಿ ನಮಗೆ ಓದ್ಕೋಬೇಕು ಅಂದರೆ ಒಂದು 25 ದಿನ ಇಂಗ್ಲೀಷಿಗೆ ಕೊಡಬೇಕು, 25 ದಿನ GK. ಇವು ಎರಡೇ ಸಬ್ಜೆಕ್ಟು. ಒಟ್ಟು 50 ದಿನ ನೀವೇನು ಮಾಡಿ GK ಇಂಗ್ಲೀಷು ಪ್ರತಿದಿನ ಇವನ್ನ ಎರಡನ್ನೇ ಪ್ರಾಕ್ಟೀಸ್ ಮಾಡಿ. ನಂತರ 20 ದಿನ ಉಳಿದಿರುತ್ತೆ ನೋಡಿ, ಆವಾಗ ಮೆಥ್ಸು ಮತ್ತು ಮೆಂಟಲ್ ಎಬಿಲಿಟಿಯನ್ನು ಈಸಿಯಾಗಿ ನೋಡಿಕೊಂಡು ಪಾಸ್ ಆಗ್ಬೋದು. ಅಥವಾ ನೀವು ದಿನಕ್ಕೆ ಒಂದು 5 ತಾಸು ನಿಮಗೆ ಓದೋಕ್ಕೆ ಟೈಮ್ ಸಿಗುತ್ತೆ ಅಂದರೆ ಅದರಲ್ಲಿ 4 ತಾಸು ನೀವು GK ಮತ್ತು ಇಂಗ್ಲೀಷ್ಗೆ ಕೊಡಬೇಕು. ಇನ್ನು ಉಳಿದ 1 ತಾಸು ಮೆಂಟಲ್ ಎಬಿಲಿಟಿ ಅಥವಾ ಮೆಥ್ಸ್ಗೆ ಕೊಡಬೇಕು. ಈ ಥರ ನೀವು ಪ್ರತಿದಿನ 5 ರಿಂದ 6 ತಾಸು ಎಷ್ಟು ಓದ್ತೀರಾ ನೋಡಿ. ಪ್ರತಿದಿನ ನೀವು ಕೇವಲ 1 ತಾಸು ಮೆಥ್ಸು ಮತ್ತು ಮೆಂಟಲ್ ಎಬಿಲಿಟಿಗೆ ಕೊಡಿ. ಜಾಸ್ತಿ ಟೈಮು ಇಂಗ್ಲೀಷು ಮತ್ತು GK ಕ್ವಶನ್ಸ್ಗಳಿಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅದೇ ರ್ಯಾಂಕ್ ಲಿಸ್ಟಿಗೆ ಬರೋದು ಇಂಗ್ಲೀಷು ಮತ್ತು GK ಅಷ್ಟೇ. ಅದಕ್ಕಾಗಿ ನೀವು ಜಾಸ್ತಿ ಸಮಯವನ್ನು ಇಂಗ್ಲೀಷು ಮತ್ತು GK ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ MTS ಅಪ್ಲಿಕೇಶನ್ ಹಾಕಿದ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.